ಇವತ್ತು ನಮ್ಮ ಮುಳಬಾಗಿಲು ಹೈದರಾಲಿ ದರ್ಗಾದಲ್ಲಿ ಇದೀವಿ ನಾವು 772. ಇದು ನಾನು 6-7ನೇ ವರ್ಷ ನಾನು ಭಾಗವಹಿಸ್ತಾ ಇರೋದು. ನಾನು MLA ಆಗಿ ಮಂತ್ರಿ ಆಗಿದ್ದಾಗ 5 ವರ್ಷ ಬಂದಿದ್ದೀನಿ. ಒಂದ್ಸರಿ ಕರೋನಾ ಇದ್ದಾಗ 1 ವರ್ಷ ಮಿಸ್ ಆಗಿದೆ ಅಷ್ಟೇ. ನಾವು ವಿಜೃಂಭಣೆ ಮಾಡಿದೆ. ವರ್ಷ ಇದ್ರದ್ದು ಇನ್ನೂ ಜಾಸ್ತಿ ಆಗ್ತಾ ಇದೆ. ಕಲೆ ಬಹಳ ಸುಂದರವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಜನನೂ ಜಾಸ್ತಿ. ಇವತ್ತು ಕುಸ್ತಿ ಸ್ಟೇಡಿಯಂ ಅಲ್ಲಿ ನಾವು ನಮ್ಮ ಪುಷ್ಪಾ ಟೀಮ್ ಅಂತ ಏನಂತೀವಿ, ನಮ್ಮ ರಿಯಾಜ್ ಅಂಡ್ ಟೀಮು, CMC ಕೌನ್ಸಿಲರ್ಸ್ ನಾವೆಲ್ಲ ಭಾಗವಹಿಸಿದ್ವಿ. ಜನ ಖುಷಿಯಾಗಿದ್ದಾರೆ. ಆರಾಮಾಗಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ, ಕುತ್ಕೊಂಡಿದ್ದಾರೆ. ಅದೊಂದು ಸ್ಟೇಡಿಯಂ, ಪರ್ಮನೆಂಟ್ ಸ್ಟೇಡಿಯಂ ಒಂದು ಮಾಡಿದ್ವಿ ನಮ್ಮ ಕಾಲದಲ್ಲಿ 80 ಲಕ್ಷ ವೆಚ್ಚದಲ್ಲಿ. ಅದೇನಂದ್ರೆ ಮಳೆ ಬಂದಾಗ ಈ ಆಟ ರದ್ದಾಗ್ಬೋದು, ಇಲ್ಲ ಜನರಿಗೆ ಬೇಜಾರಾಗ್ಬೋದು, ಆಗ್ಬಾರ್ದು ಅಂದ್ಬಿಟ್ಟು ನಾನೊಂದು ಶಬ್ದ ಮಾಡಿದ್ದೀನಿ. ಅದಕ್ಕೊಂದು ಇಂಡೋರ್ ಸ್ಟೇಡಿಯಂ ತರ ಮಾಡಿ ಒಂದು ರೂಫ್ ಹಾಕ್ಬಿಡೋಣ ಅಂದ್ಬಿಟ್ಟು. ಇನ್ನು ಸೀಟಿಂಗ್ ಇನ್ನು ಸುತ್ತಲೂ ಮಾಡೋಣ ಅಂತ. ಜಾಗ ಅರ್ಧ ಆಗಿದೆ, ಇನ್ನು ಅರ್ಧ ಮುಗಿಸ್ಬಿಟ್ರೆ ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಯಾರು ನಿಂತ್ಕೊಂಡು ನೋಡ್ಬಾರ್ದು, ಎಲ್ಲ ಕುತ್ಕೊಂಡೇ ನೋಡ್ಬೇಕು ಅಂತ ನನ್ನ ಆಸೆ. ಅದೊಂದು. ಸೊ ಉರ್ಸು ಟೈಮ್ನಲ್ಲಿ ನಾನಾ ದೇಶಗಳಿಂದ ರಾಜ್ಯಗಳಿಂದ ಬರ್ತಾರೆ, ನಮ್ಮ ರಾಜ್ಯದಿಂದನೂ ಬರ್ತಾರೆ. ಇವತ್ತು ಯಾರು ಉತ್ತರ ಪ್ರದೇಶದ ಕುಸ್ತಿ ಪಟು ಬಂದು ಭಾಗವಹಿಸಿದ್ದ ನೋಡಿದ್ರೆ ಬಹಳ ಅದ್ಭುತವಾಗಿ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ. ಬಹಳ ಜನ ಭಾಗವಹಿಸಿದ್ದಾರೆ. ಅದನ್ನು ನಮ್ಮ ಇವರು ಕ್ರೀಡಾಭಿಮಾನಿಗಳು ತುಳುಕ್ತಾ ಇದ್ದಾರೆ ಅಲ್ಲಿ ಸ್ಟೇಡಿಯಂ ಅಲ್ಲಿ, ಕುಸ್ತಿ ಸ್ಟೇಡಿಯಂ ಅಲ್ಲಿ. ಆಮೇಲೆ ರಾತ್ರಿ ಕವಾಲಿ ಇದೆ, ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನಾನು ಕವಾಲಿ ಎಲ್ಲಾ ಸೇರಿ ನೋಡಿದ್ದೀನಿ. ಇವತ್ತು ಅನಿವಾರ್ಯ, ನಾನು ಬೇರೆ ಬೆಂಗಳೂರಲ್ಲಿ ಕಾರ್ಯ ಇರೋದ್ರಿಂದ ನಾನು ಹೋಗ್ತಾ ಇದ್ದೀನಿ. ಇವತ್ತು ದೇವರನ್ನು ದರ್ಶನ ಮಾಡಿ ನಮ್ಮ ಎಲ್ಲ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ತ ಮುಳುಬಾಗಿಲು ಜನಗಳಿಗೆ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗ್ಲಿ. ಈ ಕರೋನಾ 2 ಅಂತೀವಿ, ಚೀನಾ ಶುರುವಾದ ಬರಬಾರ್ದು ನಮ್ಮಲ್ಲಿ. ಕರೋನಾ 1 ಇದ್ದಾಗ 2 ವರ್ಷ ಬಹಳ ಒದ್ದಾಡಿದೀವಿ ನಾವು. ನಮ್ಮ ಮುನ್ಸಿಪಾಲಿಟಿಯಲ್ಲಿ ರಿಯಾಜ್ ಆಗಲಿ, ನಮ್ಮ ಟೀಮ್ ಆಗಲಿ ಬಹಳ ಕಷ್ಟಪಟ್ಟು ಓಡಾಡಿ SP DC ಇವರೆಲ್ಲ ಸೇರ್ಕೊಂಡು ನಾವು ಅದನ್ನು ತಡೆಗಟ್ಟಿದ್ವಿ. ಇನ್ನೊಂದು ಯಾವುದೇ ಆಗಲಿ ಈ MRE ಬರಬಾರ್ದು, ಕರೋನಾ 2 ಬರಬಾರ್ದು ನಮ್ಮಲ್ಲಿ. ಈಗ ಸ್ವಲ್ಪ ಕುಡಿಯೋ ನೀರು ಅದು ಇದು ಸ್ವಲ್ಪ ಚೆನ್ನಾಗಿ ಅನುಕೂಲ ಆಗಿದೆ, ಯಾರಿಗೇನು ತೊಂದರೆ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಇನ್ನೂ ಕೆಲವು ಕೆರೆಗೆ ನೀರು ಹರಿಯೋದಿದೆ, ಇನ್ನೊಂದು 35 ಕೆರೆಗೆ. ಅದು ತಾನೇ ಆಗುತ್ತೆ. KC ವ್ಯಾಲಿ ಪ್ರಾಜೆಕ್ಟ್ ಅವರು ಇಂಜಿನಿಯರ್ಸ್ ಎಲ್ಲ ಮಾಡ್ತಾರೆ. ಜನಗಳಿಗೆ ಒಳ್ಳೆ ಸದ್ಬುದ್ಧಿ ಎಲ್ಲ ಕೊಟ್ಟು ಬೆಳೆ ಮಳೆ ಎಲ್ಲ ಸಮೃದ್ಧಿಗಾಗ್ಲಿ, ನಮ್ಮ ಮುಳಬಾಗಿಲು ಜನತೆ ಸಂತೋಷವಾಗಿ ಆರೋಗ್ಯಕರವಾಗಿ ಜೀವನ ನಡೆಸಲಿ ಅಂತ ಹೇಳ್ತಾ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಾಡ್ತೀನಿ. ಅಲ್ಲಿ ಮುಂದೆ ಏನಾದ್ರು ನನ್ನ ಕಡೆಯಿಂದ ಈ ದರ್ಗಕ್ಕೆ ಆಗಲಿ, ಇನ್ನ ಬೇರೆ ಏನಾದ್ರು ಚಟುವಟಿಕೆ ಸಹಾಯ ಆಗ್ಬೇಕಾದ್ರೆ ಇದು ಊಟಕ್ಕೆ ವ್ಯವಸ್ಥೆ ಕೇಳಿದ್ದಾರೆ. ಅದರಿಂದ ನಾನು ಈಗ ಅವರಿಗೆ ಕೊಡ್ತಾ ಇದ್ದೀನಿ. ಅನ್ನ ಸಂತರ್ಪಣೆ ಮಾಡಿದ್ರೆ ಅನ್ನದಾನ ಮಹಾದಾನ ಅಂತ, ಕಣ್ಣುದಾನ ಮಹಾದಾನ ಆತರ ಅವ್ರಿಗೆ ಅನ್ನದಾನಕ್ಕೆ ನಮ್ಮ ರಿಯಾಜ್ ಅವರು ಹೇಳಿದ್ರು, ಕಂಪ್ನಿಯವರೆಲ್ಲ ಹೇಳಿದ್ರು. ಅದರಿಂದ ನಾನು ಕೊಡ್ತಾ ಇದ್ದೀನಿ. ಚೆನ್ನಾಗಿ ಊಟ ಹಾಕಿ ಬಂದವ್ರಿಗೆಲ್ಲ ಅಂತ ಹೇಳ್ತಾ ನಾನು ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೀನಿ. ಓಕೆ.